ನಮಸ್ಕಾರ RCB ಅಭಿಮಾನಿಗಳೇ, ನಮ್ಮ ಇನ್ಸ್ಪೋಸ್ಪಿಯರ್ ಕನ್ನಡ ಚಾನಲ್ಗೆ ಸ್ವಾಗತ. 18 ವರ್ಷ 3 ಸತಿ ಫೈನಲ್. ಸಾಕಷ್ಟು ಜನ ಟ್ರೋಲ್ ಮಾಡಿದ್ರು ಕೂಡ ಕೇರೇ ಮಾಡಲಿಲ್ಲ ನಾವು. ಯಾಕಂದರೆ RCB ಅನ್ನೋದು ಬರೀ ನಮಗೆ ಟೀಮ್ ಆಗುವುದಿಲ್ಲ, ಅದೊಂದು ಫೀಲಿಂಗು. ಹೌದು, ನಾನು ಮಾತಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಪ್ರೀತಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಗ್ಗೆ. 18 ವರ್ಷಗಳಿಂದ ವೇಟ್ ಮಾಡ್ತಾರೋ ಈ ಟೈಮ್ ಈಗಾಗಲೇ ಬಂದ್ಬಿಟ್ಟಿದೆ. ಅದೆಷ್ಟೇ ಅಪ್ಸ್ ಆ್ಯಂಡ್ ಡೌನ್ ಇದ್ದರೂ ಕೂಡ 4ನೇ ಬಾರಿಗೆ ಫೈನಲ್ ಅಂಗಳಕ್ಕೆ ಲಗ್ಗೆ ಇಟ್ಟಿದೆ ನಮ್ಮ RCB. ಈ ಕ್ಷಣ ಕೇವಲ ಕ್ರಿಕೆಟ್ ಪ್ರೇಮಿಗಳಿಗಲ್ಲ, ಇಡೀ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ನಡೀತಾರೆ. ಈ ಸಲ ಕಪ್ ಗೆಲ್ಲೋ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸದಿಂದನೇ ಈ ವಿಡಿಯೋನ ಶುರು ಮಾಡೋಣ. ಈ ಜರ್ನಿ RCBಗೆ ಹೂವಿನಾದಿ ಆಗಿರಲಿಲ್ಲ. 3 ಸತಿ ಫೈನಲ್ ತಲುಪಿದ್ರು ಕೂಡ ಕಪ್ ಗೆಲ್ಲೋಕ್ಕಾಗಲಿಲ್ಲ. ನೆನಪಿದೆಯಾ ನಿಮಗೆ? 2009ನಲ್ಲಿ ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ ನಮ್ಮ ತಂಡ ಫೈನಲ್ಗೆ ತಲುಪಿತ್ತು. ಆದರೆ ಡೆಕ್ಕನ್ ಚಾರ್ಜರ್ಸ್ನ ವಿರುದ್ಧ ಜಸ್ಟ್ 6 ರನ್ಸ್ಗಳ ಅಂತರದಲ್ಲಿ ಸೋಲ್ಬೇಕಾಯಿತು. ಇದರಿಂದ ಮೊದಲ ಕಪ್ ಗೆಲ್ಲುವ ಅವಕಾಶ ಕೂದಲೆಳೆ ಅಂತರದಲ್ಲಿ ನಾವು ಕಳ್ಕೊಂಡ್ಬಿಟ್ವಿ. ನಂತರ 2011ನಲ್ಲಿ ಡೇನಿಯಲ್ ವಿಕ್ಟೋರಿ ಅವರ ನಾಯಕತ್ವದಲ್ಲಿ ಮತ್ತೊಮ್ಮೆ ಫೈನಲ್ಗೆ ತಲುಪಿತು. ಆದರೆ ಬಲಿಷ್ಠ ಚೆನ್ನೈ ಸೂಪರ್ ಕಿಂಗ್ಸ್ನ ವಿರುದ್ಧ ಸೋಲ್ನ ಕಹಿ ಅನುಭವಿಸ್ಬೇಕಾಯಿತು. ಗೆಲುವಿನ ಹೊಸ್ನಲ್ಲಿ ಎಡವಿದ ಆ ಕ್ಷಣ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. 2016 ಆ ವರ್ಷನ ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು 973 ರನ್ಸ್ಗಳ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಇಡೀ ಟೀಮ್ ಒಂದಾಗಿ ಹೋರಾಟ ಮಾಡಿ ಫೈನಲ್ಗೆ ಲಗ್ಗೆ ಇಡುತ್ತೆ. ಈ ಸಲ ಕಪ್ ಪಕ್ಕಾ ನಮ್ಮದೇ ಅನ್ನೋ ಫೀಲಿಂಗಲ್ಲಿ ನಾವೆಲ್ಲ ಇರ್ತೀವಿ. ಆದರೆ ನಮ್ಮದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಕಣ್ಣೆದುರಿಗೆ ಸನ್ರೈಸರ್ಸ್ ಅವರು ಕೇವಲ ಕೆಲವು ರನ್ಸ್ಗಳನ್ನು ಅಂತರದಲ್ಲಿ ಗೆದ್ದುಬಿಡ್ತಾರೆ. ಆ ಕ್ಷಣ ಕನಸು ನುಚ್ಚುನೂರಾಗಿ ಹೋಗುತ್ತೆ. ಆ ಸೋಲ್ ಇಂದಿಗೂ ಕೂಡ ಅಭಿಮಾನಿಗಳ ಮನದಲ್ಲಿ ಹಸಿರಾಗಿದೆ. ಈ ಸೀಸನ್ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಮ್ಯಾಚ್ಗಳಲ್ಲಿ ಫೇಲ್ಯೂರ್ ಆದರೂ ಕೂಡ ನಂತರ ಪುಟಿದೆ ಬಂದಿರೋ ರೀತಿ ಅದ್ಭುತನೇ. ರಜತ್ ಪಡಿಕರ್ ಅವರ ಚಾಣಾಕ್ಷ ನಾಯಕತ್ವ, ಕಿಂಗ್ ಕೊಹ್ಲಿಯ ಕ್ಲಾಸಿಕ್ ಕಾಟ, ಜೊತೆಗೆ ತಂಡದ ಆಟಗಾರರ ಅಮೋಘ ಕೊಡುಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಗೆಲುವಿನ ಹಿಂದೆ ಇದ್ದದ್ದು ಅಚಲವಾದ ವಿಶ್ವಾಸ ಮತ್ತು ನಂಬಿಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ, ಬೆಂಬಲ, ಆಟಗಾರರ ನಡುವಿನ ಬಾಂಧವ್ಯ, ಈ ಎಲ್ಲ ತಂಡದ ಯಶಸ್ಸಿಗೆ ಕಾರಣ ಆಯಿತು. RCB ಅನ್ನೋದು ಕೇವಲ ಒಂದು ಕ್ರಿಕೆಟ್ ತಂಡವಾಗುವುದಿಲ್ಲ, ನಮ್ಮೆಲ್ಲರ ಎಮೋಷ್ನಲ್ ಕನೆಕ್ಷನ್ ಕೂಡ ಹೌದು. ಕೆಲವೊಮ್ಮೆ ನಮ್ಮನ್ನು ನಗಿಸೂ ಇದೆ, ಕೆಲವೊಮ್ಮೆ ನಮ್ಮನ್ನು ಅಳಿಸೂ ಇದೆ. ಆದರೆ ಎಂದೆಂದಿಗೂ ನಾವು RCB ಅಭಿಮಾನಿಗಳು. ಮ್ಯಾಚ್ ಗೆಲ್ಲಿ ಮ್ಯಾಚ್ ಸೋಲ್ಲಿ ಯಾವತ್ತಿದ್ರೂ ನಾವು RCB ಜೊತೆ ನಿಂತಿರ್ತೀವಿ. ಆದರೆ RCB ಗೆದ್ದರೆ ಮಾತ್ರ ದೀಪಾವಳಿನೇ, ಸೋತ್ರೆ ಮುಂದಿನ ಮ್ಯಾಚ್ವರೆಗೂ ಕಾಯ್ತೀವಿ. ಯಾವತ್ತಿದ್ರೂ ನಾವು RCB ಅಭಿಮಾನಿಗಳೇ. ಈ ಸತಿ ಕಪ್ ಪಕ್ಕ ನಮ್ಮದೇ. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಒಂದಾಗಿ ನಮ್ಮ ತಂಡಕ್ಕೆ ಚೀರ್ ಅಪ್ ಮಾಡೋಣ. ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಹಾರೈಕೆಯಿಂದ ಆಟಗಾರರಿಗೆ ಶಕ್ತಿ ಹಾಗೂ ಸ್ಫೂರ್ತಿ ತುಂಬಿ ಈ ಸತಿ ಕಪ್ ಗೆಲ್ಲೋ ಕನಸು ನನಸಾಗಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಮ್ಮ ಇನ್ಸ್ಪೋಸ್ಪಿಯರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.